ನಮ್ಮ ಆಸ್ಪತ್ರೆಯ ಎಲ್ಲ ವಿಭಾಗದ ಸಹೋದರ ಸಹೋದರಿಗೂ, ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಿಗೂ ಮತ್ತು ಎಲ್ಲ ವೈದ್ಯ ವೃಂದದವರಿಗೂ, ಸನ್ಮಿತ್ರರಿಗೂ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ, ಪತ್ರಕರ್ತ ಮಿತ್ರರಿಗೂ, ಅವರಿವರೆನ್ನದೆ ಎಲ್ಲರಿಗೂ ಈ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿನ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪರಿಕೀಯರ ದಾಳಿಯಿಂದ, ಪರಿಕೀಯರ ದೌರ್ಜನ್ಯದಿಂದ, ಪರಿಕೀಯರ ಗುಲಾಮಗಿರಿಯಿಂದ, ಪರಿಕೀಯರ ಶೋಷಣೆಯಿಂದ ನಮ್ಮ ತಾಯಿನೆಲ ನಮ್ಮ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವತಂತ್ರವನ್ನ ಮುಕ್ತಿಯನ್ನು ಪಡೆದಿರತಕ್ಕಂಥ ದಿನ. ಈ ದಿನ ಪೂರ್ವಜ ಭಾರತೀಯರು ಅಯೋಮಯ ಜೀವನದಿಂದ ಆನಂದಮಯ ಜೀವನ, ಸ್ವಚ್ಛಂದ ಜೀವನಕ್ಕೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಕಾಲಿಟ್ಟ ಸುವರ್ಣ ದಿನ, ಅತ್ಯುತ್ತಮವಾದ ದಿನ, ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಈ ದಿನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಯಾವುದೇ ಜಾತಿ ಮತ ಪಂಥ ಅನ್ನದ ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಭಾರತ ಮಾತೆ ಮಕ್ಕಳು ಅನ್ನುವಂತಹ ಮಹಾನ್ ಏಕತಾ ಸಂದೇಶವನ್ನ ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ತೋರಿಸಿಕೊಡುತ್ತಾ ದೇಶದ ಉದ್ದಗಲಕ್ಕೂ ಯಾವುದೇ ಜಾತಿ ಮತ ಪಂಥ ಅನ್ನದ ನಾವೆಲ್ಲ ಒಂದು ಅನ್ನುವಂತಹ ಒಂದು ಮಹಾಭಾವನೆಯೊಂದಿಗೆ ಈ ಹಬ್ಬವನ್ನ ಅತಿ ಸಂತೋಷ, ಸಂಭ್ರಮ, ಸಡಗರದಿಂದ ಆಚರಿಸುವಂತಹ ಈ ದಿನ ಪವಿತ್ರವಾಗಿರ್ತಕ್ಕಂಥ ದಿನ. ಅದಲ್ಲದೆ ಈ ದಿನದಂದು ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಆ ಲಕ್ಷೋಪಲಕ್ಷ ಪ್ರಾಮಾಣಿಕ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನ, ರಕ್ತಸಿಕ್ತ ಚರಿತ್ರೆಗಳನ್ನ, ಅವರು ನಮ್ಮ ದೇಶಕ್ಕೆ ನೀಡಿರತಕ್ಕಂಥ ಕೊಡುಗೆಗಳನ್ನ, ಅದಲ್ಲದೆ ನಮ್ಮ ಭಾರತ ದೇಶದ ಪವಿತ್ರ ಸಿದ್ಧಾಂತಗಳಾಗಿರ್ತಕ್ಕಂತಹ ನಮ್ಮ ದೇಶ, ನಮ್ಮ ಭಾಷೆ ಮತ್ತು ನಮ್ಮ ಸಂವಿಧಾನ ಮತ್ತು ಸಂವಿಧಾನದ ತತ್ವ ಸಿದ್ಧಾಂತಗಳನ್ನ ಭಕ್ತಿಯಿಂದ, ನಿಷ್ಠೆಯಿಂದ, ಸಮರ್ಪಣಾ ಭಾವದಿಂದ ಪ್ರತಿಯೊಬ್ಬ ಪ್ರಜೆ ಸ್ಮರಿಸುತ್ತಾ, ಧ್ಯಾನಿಸುತ್ತಾ, ಪೂಜಿಸುವ ಸ್ಮರಣಾ ದಿನವೇ ಈ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನ ಅಂತಲಿಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದೆ. ಇವತ್ತಿನ ದಿನ ಅತ್ಯಂತ ಶ್ರೇಷ್ಠರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಈ ದಿನವನ್ನ ನಾವು ವರ್ಷದೊಳಗೆ ಒಂದು ಸಲ ನಾವು ಆಚರಿಸಿದ್ರೆ ಸಾಲದು. ವರ್ಷದೊಳಗೆ ಒಂದು ಸಲ ಆ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನ, ಅವರಿಗೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನ ಮತ್ತು ಸಂವಿಧಾನ ಮತ್ತು ಸಂವಿಧಾನದ ತತ್ವ ಸಿದ್ಧಾಂತಗಳನ್ನ ನಾವು ವರ್ಷದಲ್ಲಿ ಒಂದು ಸಲ ನೆನೆಸಿದರೆ, ಸ್ಮರಿಸಿದರೆ ಸಾಲದು. ಯಾಕಂತಂದ್ರೆ ಅದರ ಉಪಕಾರ ಹೆಂಗೈತಪ್ಪ ಅಂತಂದ್ರೆ ಇವತ್ತೆಲ್ಲ ನಾವು ಸ್ವಚ್ಛಂದ ಜೀವನವನ್ನು ನಡೆಸ್ತಾ ಇದ್ದೀವಿ, ಆನಂದದ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ಇವೆಲ್ಲ ಪವಿತ್ರ ಸಿದ್ಧಾಂತಗಳನ್ನ ನಮ್ಮ ಕಾರಣ. ಅದಕ್ಕಾಗಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಅವುಗಳನ್ನ ಅನುಗಾಲ ದಿನದಲ್ಲಿ ಒಂದು ಕ್ಷಣ, ಒಂದು ಸಲ ಆದರೂ ಕೂಡ ಅವುಗಳನ್ನ ಸ್ಮರಿಸಬೇಕು, ಧ್ಯಾನಿಸಬೇಕು ಅಂತನ್ನುವಂತಹ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಂದರ್ಭ ಇವತ್ತು ನಮ್ಮ ದೇಶದ ಮುಂದಿದೆ ಅಂತನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ತಾಯಿನೆಲ್ಲ ನಮ್ಮ ಭಾರತ ದೇಶ, ನಮ್ಮ ತಾಯಿನೆಲ್ಲ ನಮ್ಮ ಭಾರತ ದೇಶ ಎಂಥ ಪವಿತ್ರವಾಗಿರ್ತಕ್ಕಂಥ ದೇಶ, ಎಂಥ ಮಣ್ಣನ್ನು ಒಳಗೊಂಡಿರ್ತಕ್ಕಂಥ ದೇಶಪ್ಪ ಅಂತಂದ್ರೆ ಅದನ್ನು ಎಷ್ಟು ವರ್ಣಿಸಿದ್ರು ಸಾಲದು. ಇವತ್ತ ಇಂಥ ಮಣ್ಣಿನೊಳಗೆ ಇವತ್ತ ಭಾರತ ದೇಶದೊಳಗೆ ನಾವು ಹುಟ್ಟಿವಪ್ಪ ಅಂತಂದ್ರೆ ನಮ್ಮಂತ ಭಾಗ್ಯವಂತರು, ಪುಣ್ಯವಂತರು, ಅದೃಷ್ಟವಂತರು ಯಾರು ಇರ್ಲಿಕ್ಕಿಲ್ಲ ಅಂತನ್ನುವಂಥ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳುತ್ತೇನೆ. ಯಾಕಂತಂದ್ರೆ ಭಾರತ ದೇಶದಂತ ಕರ್ಮಭೂಮಿ, ಭಾರತ ದೇಶದಂತ ತಪೋಭೂಮಿ, ಭಾರತ ದೇಶದಂತ ಪುಣ್ಯಭೂಮಿ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಯಾವ ದೇಶವೂ ನಮ್ಮ ದೇಶಕ್ಕೆ ಸಮಯ ಅಂತ ಪವಿತ್ರವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಅನ್ನಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಈ ದೇಶದಲ್ಲಿ, ಈ ಮಣ್ಣಿನೊಳಗೆ ಅನೇಕ ಮಹಾತ್ಮರು ಈ ಮಣ್ಣಿನೊಳಗೆ ಜನ್ಮತಾಗ, ಮಹಾನ್ ಪುರುಷರು, ಮಹಾನುಭಾವಾದಿಗಳು, ದಾರ್ಶನಿಕರು, ಜ್ಞಾನಿಗಳು, ತ್ರಿಕಾಲಜ್ಞಾನಿಗಳು, ತಪಸ್ವಿಗಳು ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣನ್ನು ಪಾವನಗೊಳಿಸ್ಯಾರ, ದೇಶವನ್ನ ಪುನೀತಗೊಳಿಸ್ಯಾರ. ನಮ್ಮ ನಿಮ್ಮೆಲ್ಲರನ್ನ ಕಾಣದ ಚೈತನ್ಯದ ಶಕ್ತಿಯಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಭಿಮಾನದ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಒಂದು ಉದಾಹರಣೆ ನಮಗೆ ಹೇಳ್ಬೇಕಂದ್ರೆ ದೇಶ ಎಷ್ಟು ಶ್ರೇಷ್ಠದ ನಮ್ಮ ದೇಶ ಅಂತಂದ್ರೆ, ನಮ್ಮ ಭಾರತ ದೇಶ ದೇವಾನು ದೇವತೆಗಳ ಬೀಡು ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಅನಿಸ್ತದೆ. ಯಾಕಂತಂದ್ರೆ ಇಡೀ ವಿಶ್ವವನ್ನ ನಾವು ಮಣಿ ಅಂತ ನಾವು ತಿಳ್ಕೊಂಡಿವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶ, ನಮ್ಮ ದೇಶ
ನಮ್ಮ ಆ ಮನೆಯ ದೇವ ಮಂದಿರ ಅಂದ್ರೆ ವಿಶ್ವಕ್ಕನ ದೇವ ಮಂದಿರ ಜ್ಞಾನ ಮಂದಿರ, ಜಗತ್ತಿಗೆ ಬೆಳಕನ್ನ ಬದುಕಿನ ಸಾರವನ್ನ ದಿವ್ಯ ಸಂದೇಶಗಳನ್ನು ನೀಡುತ್ತಾ ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಜ್ಞಾನ ಭಾಗ್ಯ ವಿಧಾತ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಅಂತಲಿಕ್ಕೆ ನಮ್ಮ ಬಹಳ ಅಭಿಮಾನದಿಂದ ಹೇಳಬೇಕು. ಅನೇಕ ದಿವ್ಯ ಸಂದೇಶಗಳನ್ನ ಬದುಕಿನ ಸಾರವನ್ನ ಹೇಳ್ಯಾರ. ನಮ್ಮ ದೇಶ ಜಗತ್ತಿಗೆ ಸಾರವನ್ನು ಹೇಳಿದೆ. ಅದ್ರ ಸಾಕಷ್ಟು ಬದುಕಿನ ಸಾರದೊಳಗೆ ಒಂದು 3 ಸಂದೇಶಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲೇ ಸಂದೇಶ ಯಾವುದಪ್ಪ ಅಂತಂದ್ರೆ ಇವತ್ತಿನ ದಿನ ಪ್ರಪಂಚ ಶಾಂತಿಯಿಂದ, ಸಹಭಾಗಿಯಿಂದ, ಸೋದರತೆಯಿಂದ ಬದುಕಬೇಕಾದ್ರೆ, ಶಾಂತಿಯಿಂದ ಬದುಕಬೇಕಾದ ನಾವೆಲ್ಲ ಇಡೀ ಪ್ರಪಂಚ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಮನದಲ್ಲಿ ನಿಮ್ಮ ಧರ್ಮಗಳು ಮನದಲ್ಲಿ ಇರದ ನಾಲ್ಗೆ ಮೇಲೆ ಇರಬಾರದು ಅನ್ನುವಂಥದ್ದನ್ನ ಮನುಕುಲದ ಹರಿಕಾರ, ಮನುಕುಲದ ತಿಲಕ, ಮಹಾನ್ ಮಾನವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಬದುಕಿನ ಸಾರವನ್ನು ಜಗತ್ತಿಗೆ ತೋರಿಸಿಕೊಟ್ಟ ದೇಶ ನಮ್ಮ ಭಾರತ ದೇಶ. 2ನೇ ದಿವ್ಯ ಸಂದೇಶ, ಯಾರು ಯಾರನ್ನು ಅಲ್ಲಗಲಿಬಾರದು, ತಾತ್ಸಾರ ಮಾಡಬಾರದು, ಎಲ್ಲರೂ ಒಂದಾಗಿ ಕೂಡಿ ಬಾಳಿ ಬದುಕಬೇಕು, ದಯೆ, ಕರುಣೆ, ಅನುಕಂಪ, ಮಾನವೀಯತೆಯಿಂದ ಬದುಕಬೇಕು ಅನ್ನುವಂಥದ್ದನ್ನ ಜಗತ್ತು ಕಂಡ ಮಹಾನ್ ಸಂತ, ಪ್ರಪಂಚ ಕಂಡ ಮಹಾನ್ ಸಂತ ಸ್ವಾಮಿ ವಿವೇಕಾನಂದರ ಮೂಲಕ ಶಾಂತಿ ಪಾಠವನ್ನು ಹೇಳಿಕೊಟ್ಟ ದೇಶ ನಮ್ಮ ಭಾರತ ದೇಶ. ಇನ್ನು 3ನೇ ಸಂದೇಶ, ಮೊದಲು 3ನೇ ಸಂದೇಶ ಏನ್ ಹೇಳ್ತದಪ್ಪ ಅಂದ್ರೆ ಮೊದಲು ನೀನು ಮನೆಗೆ ಒಳ್ಳೆಯ ಮಗನಾಗ, 2ನೇದು ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗ, 3ನೇದು ಏನಪ್ಪಾ ಅಂತಂದ್ರೆ ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ದೇಶಭಕ್ತನಾಗು, ದೇಶಕ್ಕೆ ನಿನ್ನ ಉಸಿರುವರೆಗೂ ದೇಶಾಭಿಮಾನಿಯಾಗಿ ದೇಶಕ್ಕಾಗಿ ಹೋರಾಟವನ್ನು ಮಾಡುವಂಥದ್ದನ್ನ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ಟ್ಯಾಂಟ್ಯಾ ಟೋಪಿಯವರ ಮೂಲಕ ವೀರತ್ವ, ಶೂರತ್ವ, ದೇಶಭಕ್ತಿಯ ಪಾಠವನ್ನು ಜಗತ್ತಿಗೆ ತೋರಿಸಿಕೊಟ್ಟ ದೇಶ ನಮ್ಮ ಭಾರತ ದೇಶ. ಇವತ್ತು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವು ಹೆಂಗ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನ ಬದಿಗಿಡಬೇಕು. ನಮ್ಮ ದೇಶ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಮನೆ ಹಾಳಾಗಬಾರ್ದು, ನಮ್ಮ ಕುಟುಂಬ ಹಾಳಾಗಬಾರ್ದು ಅನ್ನುವಂಥ ಕೆಟ್ಟ ಭಾವನೆ, ಸ್ವಾರ್ಥ ಭಾವನೆಯನ್ನು ನಾವು ಬಿಡಬೇಕು. ಅತಿ ಮುಖ್ಯವಾಗಿ ದೇಶದ ಹಿತಾಸಕ್ತಿಗಾಗಿ, ದೇಶದ ಭದ್ರತೆಗಾಗಿ, ದೇಶದ ಪ್ರಾಮುಖ್ಯತೆಗಾಗಿ, ರಾಷ್ಟ್ರಭಕ್ತಿಗಾಗಿ ನಾವು ಹೋರಾಟ ಮಾಡಬೇಕು. ಆ ಹೋರಾಟ ಹೆಂಗಿರಬೇಕು ಅಂತಂದ್ರೆ ಮುಂದೊಂದು ದಿವಸ ಇಡೀ ವಿಶ್ವವೇ ಭಾರತ ದೇಶದತ್ತ ನಿರ್ಧರಿತವಾಗುವಂಗ ನೋಡುವಂಗ ಆಗಬೇಕು ಅಂತನ್ನುವಂತ ಮಾತನ್ನು ಹೇಳ್ತೀನಿ. ಆ ರೀತಿ ಆದಾಗ ಮಾತ್ರ ಇವತ್ತು ಏನ್ ನಾವು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಸಂತೋಷದಿಂದ ಆಚರಣೆ ಮಾಡ್ತಾ ಇದೀವಲ್ಲ, ಇದಕ್ಕೆ ಸಾರ್ಥಕ ಆಗ್ತದ, ಬೆರಗು ಸಿಗ್ತದ, ಮೆರಗು ಸಿಗ್ತದ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ 2 ಮಾತುಗಳನ್ನ ಭಾರತ ಮಾತು